ಅರ್ಧ ಅಂಗಿ ಕಟ್ ಮಾಡ್ಕೊಂಡು ಎಕ್ಸಾಮ್ ಸೆಂಟರ್ ಒಳಗಡೆ ಹೋಗೋದ್ರೊಳಗೆ ನೀಟು CET SSC UPSC ಸ್ಟೇಟ್ PCS ಎಕ್ಸಾಮ್ ಕ್ವಶನ್ ಪೇಪರ್ ಲೀಕ್ ಆಗಿಬಿಟ್ಟಿರುತ್ತೆ. ನಿಜ. ನಮ್ಮ ದೇಶದಲ್ಲಿ ನಡೆಯೋ ಸ್ಟ್ರಿಕ್ಟ್ ಆ್ಯಂಡ್ ಫೇರ್ ಎಕ್ಸಾಮ್ ಬಗ್ಗೆ ಮಾತಾಡೋಣ. ಎಕ್ಸಾಮ್ ಬರೆಯೋಕೆ ಬಂದಿರೋ ಒಬ್ಬ ಸ್ಟೂಡೆಂಟ್ನ ಚೆಕ್ಕಿಂಗ್ ಅಂತ ಹಿಂಗೆ ಹಿಂಸೆ ಮಾಡ್ತಾರೆ. ಲಿಟ್ರಲಿ ಇಂಡಿಯನ್ ಎಕ್ಸಾಮ್ ಸೆಂಟರ್ ಮುಂದೆ ಸ್ಟೂಡೆಂಟ್ಸ್ನ ಒಬ್ಬ ಕ್ರಿಮಿನಲ್ ತರ ಟ್ರೀಟ್ ಮಾಡ್ತಾರೆ. ಎಸ್ಪೆಷಲಿ ಹುಡುಗಿರ್ನ ಚೆಕ್ ಮಾಡುವಾಗ ಚಪ್ಪಲಿ ತೆಗೀರಿ, ಇಯರ್ ರಿಂಗ್ಸ್ ತೆಗೀರಿ, ಅದರಲ್ಲೇನಾದ್ರೂ ಫುಲ್ ಸ್ಲೀವ್ ಬಟ್ಟೆ ಹಾಕೊಂಡ್ ಬಂದಿದ್ರೆ ರೋಡ್ ಮೇಲೆ ನಿಲ್ಲಿಸಿ ಅಲ್ಲೇ ಬಟ್ಟೆನ ಕಟ್ ಮಾಡ್ತಾರೆ. ಇದೆಲ್ಲ ಒಂದ್ ಕಡೆ ಆದ್ರೆ ರೀಸೆಂಟ್ ಆಗಿ ನೀಟ್ ಎಕ್ಸಾಮ್ ಸೆಂಟರ್ ಮುಂದೆ ಹಿಜಾಬ್ ಹಾಕಿರೋ ಮುಸ್ಲಿಂ ಹುಡುಗಿರಿಗೆ ಎಂಟ್ರಿ ಕೊಡ್ತೀರಾ, ಬಟ್ ಹಿಂದೂಗಳಿಗೆ ಯಾಕೆ ಮಾಲೆ ಮತ್ತು ರುದ್ರಾಕ್ಷಿನ ತೆಗೆದು ಎಕ್ಸಾಮ್ಗೆ ಹೋಗಂತಿದಾರ ಅಂತ ಒಂದು ದೊಡ್ಡ ಗಲಾಟೆ. ಇನ್ನೊಂದು ಎಕ್ಸಾಮ್ ಸೆಂಟರ್ ಅಲ್ಲಿ ಒಂದು ಹುಡುಗಿ ಜಸ್ಟ್ 1 ನಿಮಿಷ ಲೇಟ್ ಆಗಿ ಬಂದಂತ ಆ ಹುಡುಗಿನ ಎಕ್ಸಾಮ್ ಸೆಂಟರ್ಗೆ ಅಲೋ ಮಾಡಂಗಿಲ್ಲ. 1 ನಿಮಿಷ ಲೇಟ್ ಆದ್ರೆ 1 ವರ್ಷ ಹೋಯ್ತು. ಈ ತರ ನಮ್ಮ ಇಂಡಿಯಾದಲ್ಲಿ ಸ್ಟ್ರಿಕ್ಟ್ ಅಂಡ್ ಫೇರ್ ಎಕ್ಸಾಮ್ ನಡೀತಿದಾವೆ. ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ ಏನಂದ್ರೆ ಒಬ್ಬ ಮಿಡಲ್ ಕ್ಲಾಸ್ ಸ್ಟೂಡೆಂಟ್ ಇಷ್ಟೆಲ್ಲ ಚೆಕ್ಅಪ್ ಮಾಡಿಸ್ಕೊಂಡು ಅರ್ಧ ಅಂಗಿ ಕಟ್ ಮಾಡ್ಕೊಂಡು ಎಕ್ಸಾಮ್ ಸೆಂಟರ್ ಒಳಗಡೆ ಹೋಗೋದ್ರೊಳಗೆ ನೀಟು CET SSC UPSC ಸ್ಟೇಟ್ PCS ಎಕ್ಸಾಮ್ ಕ್ವಶನ್ ಪೇಪರ್ ಲೀಕ್ ಆಗಿಬಿಟ್ಟಿರುತ್ತೆ. ನಿಜವಾದ ಚೀಟಿಂಗು ಎಕ್ಸಾಮ್ ಹಾಲ್ ನಡೀತಿಲ್ಲ. AC ಕ್ಯಾಬಿನ್ ಅಲ್ಲಿ ಕುತ್ಕೊಂಡು ಪಾರ್ಲಿಮೆಂಟ್ ಅಲ್ಲಿ ಕುತ್ಕೊಂಡು ಕ್ವಶನ್ ಪೇಪರ್ ಲೀಕ್ ಮಾಡ್ತಾರಲ್ಲ, ಅದು ನಿಜವಾದ ಚೀಟಿಂಗು. ಸೊ ಇಂಡಿಯನ್ ಎಕ್ಸಾಮ್ಸ್ ಬಗ್ಗೆ ನಿಮ್ಮ ಒಪಿನಿಯನ್ ಏನು ಕಮೆಂಟ್ ಸೆಕ್ಷನ್ ಅಲ್ಲಿ ಹೇಳಿ. ಹಾಗೆ ನಮ್ಮ ಒಪಿನಿಯನ್ ಫಾಲೋ ಮಾಡೋದನ್ನ ಮರಿಬೇಡಿ.